ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ನಿರ್ಮಾಪಕ ಮುನಿರತ್ನ ಅವರ ಕುರುಕ್ಷೇತ್ರದಲ್ಲಿ ದರ್ಶನ್ ಜೊತೆ ಸುದೀಪ್ ನಟಿಸ್ತಾರ. ಸ್ವಲ್ಪ ಗ್ಯಾಪ್ ತೆಗೆದುಕೊಂಡ್ರು ನಿರ್ಮಾಪಕ ಮುನಿರತ್ನ ಸಿನಿಮಾ ನೋಡಲು ಹೊರಟ್ರೆ ಕಮ್ಮಿ ಬಜೆಟ್ನಲ್ಲಂತೂ ಬೇಕಾಬಿಟ್ಟಿ ಚಿತ್ರ ಮಾಡಿ ಮುಗಿಸೋದಿಲ್ಲ. ನಿಧಾನ ಆದ್ರೂ ಪರವಾಗಿಲ್ಲ ಎಂದು ಬಿಗ್ ಬಜೆಟ್ ಚಿತ್ರಕ್ಕೆ ಮುನ್ನುಡಿ ಬರೀತಿದ್ದಾರೆ. ಅದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ರಕ್ತ ಕಣ್ಣೀರು ಮತ್ತು ಕಟಾರಿ ವೀರ ಸುರಸುಂದರಂಗಿ. ವರ್ಷಗಳ ಬಳಿಕ ಈಗ ಚಿತ್ರ ನಿರ್ಮಾಣಕ್ಕೆ ಮುಂದಾಗಿರೋ ಮುನಿರತ್ನ ಕುರುಕ್ಷೇತ್ರ ಚಿತ್ರಕ್ಕಾಗಿ ಸಕಲ ತಯಾರಿ ಮಾಡ್ಕೊಳ್ತಿದ್ದಾರೆ. ಸ್ಯಾಂಡಲ್ವುಡ್ನ ಸ್ಟಾರ್ ನಟರೆಲ್ಲ ಒಟ್ಟಿಗೆ ಸೇರಿರುವ ಪ್ರಯತ್ನದಲ್ಲಿರುವ ನಿರ್ಮಾಪಕ ಮುನಿರತ್ನರವರಿಗೆ ಒಂದು ದೊಡ್ಡ ಆಸೆ ಇದೆ. ಅದನ್ನ ಕಿಚ್ಚ ಸುದೀಪ್ ನೆರವೇರಿಸಬೇಕಾಗಿದೆ. ಕುರುಕ್ಷೇತ್ರ ಚಿತ್ರಕ್ಕೆ ಬಂಡವಾಳ ಹಾಕಲು ಮುಂದಾಗಿರುವ ನಿರ್ಮಾಪಕ ಮುನಿರತ್ನರವರಿಗೆ ಕಿಚ್ಚ ಸುದೀಪ್ ಕರ್ಣನ ಪಾತ್ರ ನಿರ್ವಹಿಸಬೇಕೆಂಬುದೇ ಬಹುದೊಡ್ಡ ಆಸೆಯಂತೆ. ಮುನಿರತ್ನರವರ ಆಸೆಯನ್ನ ಕಿಚ್ಚ ಸುದೀಪ್ ನೆರವೇರಿಸ್ತಾರ? ಕರ್ಣನ ಪಾತ್ರ ನಿರ್ವಹಿಸಲು ಸುದೀಪ್ ತಥಾಸ್ತು ಎಂತಾರ ಎಂಬ ಪ್ರಶ್ನೆ ಈಗ ಉದ್ಭವವಾಗಿದೆ. ಅದಕ್ಕೂ ಒಂದು ಕಾರಣ ಇದೆ. ಮೆಗಾ ಬಜೆಟ್ ಸಿನಿಮಾ ಕುರುಕ್ಷೇತ್ರ ಹೇಳಿ ಕೇಳಿ ದರ್ಶನ್ ರವರ 50ನೇ ಸಿನಿಮಾ. ಈ ಸಿನಿಮಾದಲ್ಲಿ ದುರ್ಯೋಧನ ಪಾತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಿಂಚಲಿದ್ದಾರೆ. ಹೀಗಿರುವಾಗಲೇ ಇದೇ ಸಿನಿಮಾದಲ್ಲಿ ಸುದೀಪ್ ಕಾಣಿಸ್ಕೊಳ್ತಾರೆಂಬ ಪ್ರಶ್ನೆ ಅನೇಕರ ತಲೆಯಲ್ಲಿ ಕಾಡ್ತಾ ಇದೆ. ಸುದೀಪ್ ದರ್ಶನ್ ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಳ್ಬೇಕು ಎಂಬುದು ನಮ್ಮ ಆಸೆ. ಆ ಆಸೆ ಈಡೇರುತ್ತೆ ಎಂದು ಅಭಿಮಾನಿಯೊಬ್ಬ ಕೇಳಿದ್ದ ಪ್ರಶ್ನೆಗೆ ಸುದೀಪ್ ಸೂರ್ಯಚಂದ್ರ ಕತೆ ಹೇಳಿದ್ದು ನೀವು ಇದೇ ಫಿಲಂ ಬೀಟ್ ನಲ್ಲಿ ನೋಡಿದ್ರಿ. ನಾನು ಚಿಕ್ಕವನಾಗಿ ಇರುವಾಗ ನನಗೆ ನನ್ನ ಅಮ್ಮ ಏನೂ ಇಲ್ಲ ಅಂತ ಹೇಳೇ ಇಲ್ಲ. ನಾನು ಏನೇ ಕೇಳಿದ್ರು ನನ್ನ ತಾಯಿ ನನಗೆ ಕೊಡಿಸ್ತಿದ್ರು. ನನ್ನ ತಾಯಿಗೆ ನಾನು ಒಮ್ಮೆ ಕೇಳಿದೆ, ಅಮ್ಮ ಸೂರ್ಯಚಂದ್ರ ಯಾಕೆ ಒಟ್ಟಿಗೆ ಕಾಣಿಸೋದಿಲ್ಲ ಅಂತ. ಆಗ ನನ್ನ ತಾಯಿ ಹೇಳಿದ್ರು, ಏನ್ ಮಾಡ್ಲಿ ಕಂದ, ಸೂರ್ಯ ಬಂದಾಗ ಬೆಳಕಾಗುತ್ತೆ, ಚಂದ್ರ ಬಂದಾಗ ಕತ್ಲಾಗುತ್ತೆ, ಅದೆಲ್ಲ ಸರಿ, ಇದಿಲ್ಲೇ ಸರಿ, ಹಾಗೆ ಬಿಟ್ಟು ಬಿಡೋಣ ಅಂತ ಸುದೀಪ್ ಹೇಳಿದ್ರು. ಸುದೀಪ್ ಸೂರ್ಯಚಂದ್ರ ಕತೆ ಹೇಳಿ ಇನ್ನೂ ವಾರ ಕಳೆದಿಲ್ಲ. ಅದರ ಬೆನ್ನಲ್ಲೇ ಮುನಿರತ್ನ ತಮ್ಮ ಆಸೆ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸುದೀಪ್ ಏನ್ ಹೇಳ್ತಾರೋ ಕಾದ್ ನೋಡ್ಬೇಕು. ಒಂದ್ ವೇಳೆ ಸುದೀಪ್ ಮನಸ್ಸು ಬದಲಾಯಿಸಿದ್ರೆ ಅಭಿಮಾನಿಗಳಿಗೆ ಇದಕ್ಕಿಂತ ಸಂತಸದ ವಿಚಾರ ಮತ್ತೊಂದಿಲ್ಲ. ಕುರುಕ್ಷೇತ್ರ ಚಿತ್ರದಲ್ಲಿ ದರ್ಶನ್ ನಟಿಸುವುದು ಪಕ್ಕಾ ಆಗಿದೆ. ಉಳಿದ ಪಾತ್ರಗಳ ಆಯ್ಕೆ ನಡೆಯಬೇಕಿದೆ. ಕುರುಕ್ಷೇತ್ರ ಚಿತ್ರಕ್ಕೆ ನಾಗಣ್ಣ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಹಾಗಿದ್ರೆ ದರ್ಶನ್ ಸಿನಿಮಾದಲ್ಲಿ ಸುದೀಪ್ ನಟಿಸ್ತಾರ ಅನ್ನೋ ನೋಡೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.